Diabetes is India's biggest problem, and in this video, we'll help you solve that problem. So, stick on to the video and help all those people suffering from diabetes mellitus. ಈ ವಿಡಿಯೋ ನೋಡ್ಬಿಟ್ಟು ಡಯಾಬಿಟೀಸ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದ್ರಲ್ಲಿ ಏನೇನು ಹೇಳ್ತೀವೋ ಎಲ್ಲ ಫಾಲೋ ಮಾಡಿ. $1 million per flight. And we're also going to fly on this $25,000 private jet, a $10,000 first class seat, a blimp, and so much more. But before I show you what it's like to fly on some of the most luxurious planes on the planet, we're going to fly on the cheapest plane in the world. It's really rickety. Here's the dollar. I'm very nervous. Nothing to be nervous about. I've done this half a dozen times. You've done this 6 times. Why does this sound like a lawnmower engine? Time for a ride on the world's cheapest plane ticket. Oh boy. Oh my God. Oh no. We're going so fast. That does not sound safe. They almost hit a camera. Whoa, he's like wiggling. Keep your seatbelt on. You just focus on keeping me alive, Doug. I'm trying. All right, he's in there. All right, dibs on the channel. I got what I need. You can land whenever. No! Doug, come on, Doug, please. That guy pays my bills. Be careful. And if you guys think this is crazy, wait until later in the video when we have the world's most expensive plane ticket on the planet. Wait a minute, you're making me feel bad. Oh my God, he's coming in hot. You ready to land? We're on the ground. We survived. Our next plane is the $1,000 first class plane ticket. But here's the thing, boys. I bought all the first class seats, so sit wherever you want. Would you like some Miracle Mist lotion? Why? Because first class, baby. Fine dining, huh? Each of us had our own seat and TV. The ticket also ಈ ವಿಡಿಯೋಯಿಂದ ನಾವು ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಸೊ ಯು ಎಸ್ ಅಲ್ಲಿ ಇಲ್ಲ ಯು ಕೆ ಅಲ್ಲಿ ಅವ್ರು ಜಾಸ್ತಿ ಊಟ ಮಾಡಿದರೆ ಕೂಡ ಅವರು ಫಿಟ್ನೆಸ್ಸು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ಊಟ ಜಾಸ್ತಿ ಮಾಡಿದರೆ ಅಷ್ಟು ಕೆಲಸ ಮಾಡ್ತಿಲ್ಲ. ನಾವೇನು ಅಂದ್ಕೊಂಡಿದ್ದೀವಿ, ಜಸ್ಟ್ ನಾವು ಡೈಲಿ ಕೆಲಸ ಮಾಡೋದೇ ನಮ್ಮದು ಎಕ್ಸಸೈಸ್ ಅಂತ. ಆ ಥರ ಆಗಲ್ಲ. ಈಗ ನೀವು ಎಷ್ಟು ಊಟ ಮಾಡ್ತೀರೋ ಅದು ಪ್ರಕಾರ ಜಾಸ್ತಿ ಕೆಲಸನೂ ಮಾಡಬೇಕು. ಕೆಲಸ ನೀವು ಮಾಡ್ತಿದ್ದೀರಾ ಅಂದರೆ ಯಾವ ಥರ ಕೆಲಸ? ಜಾಸ್ತಿ ಕೂತ್ಕೊಂಡೇ ಮಾಡ್ತೀರಾ ಇಲ್ಲ ಜಾಸ್ತಿ ಓಡಾಡಿ ಮಾಡಬೇಕು? ಹಂಗಿದ್ರೆ ಕೂಡ ಮಸಲ್ಸ್ಗೆ ಡೈಲಿ ಎಕ್ಸಸೈಸ್ ಕೊಡಲೇಬೇಕು. ಮಿನಿಮಮ್ ಇದಕ್ಕೋಸ್ಕರನೇ 150 ಮಿನಿಟ್ಸ್ ಪರ್ ವೀಕ್ ಅಲೋಕೇಟ್ ಮಾಡಲೇಬೇಕು. ಇದೆಲ್ಲ ಮಾಡಿದರೆ ಡಯಾಬಿಟೀಸ್ ಕಂಟ್ರೋಲಲ್ಲಿ ಇರುತ್ತೆ. ಮತ್ತು ಈಗ ಹೊಸದು ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಬಂದಿದೆ, ಅದು ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. CGM is nothing but continuous glucose monitoring ಅಂತ. ಅದು ಪ್ಯಾಚನ್ನ ಅವ್ರಿಗೆ 14 ಡೇಸ್ ಹಾಕ್ತೀವಿ. ಆ 14 ಡೇಸ್ ಅದು ಪ್ಯಾಚ್ ಹಾಕಿದಾಗ ದಟ್ ವಿಲ್ ಗಿವ್ ಎ ಗ್ರಾಫಿಕಲ್ ರೀಡಿಂಗ್ ಕೊಡುತ್ತೆ. ಈಗ ಬೆಳಗ್ಗೆ ಒಂದು ಫಾಸ್ಟಿಂಗಲ್ಲಿ ಎಷ್ಟಿರುತ್ತೆ ಶುಗರು, ತಿಂಡಿ ಮಾಡೋ ಟೈಮಲ್ಲಿ ಎಷ್ಟಿರುತ್ತೆ, ತಿಂಡಿಯಾಗಿ 1.5 hour ಎಷ್ಟಾದ್ಮೇಲೆ ಎಷ್ಟಿರುತ್ತೆ, 2 hours 3 hours ಎಷ್ಟಿರುತ್ತೆ, ಮಧ್ಯಾಹ್ನ ಊಟಕ್ಕೆ ಮುಂಚೆ ಎಷ್ಟಿರುತ್ತೆ, ಊಟ ಆದಮೇಲೆ ಎಷ್ಟಿರುತ್ತೆ. ಇದು ರೌಂಡ್ ದಿ ಕ್ಲಾಕ್ ತಗೊಂಡಾಗ ಈ ಇಂಡಿಕೇಟರ್. ಆಮೇಲೆ ಕೆಲವು ಟೈಮು ಈಗ ಪೇಷಂಟ್ ಚೆನ್ನಾಗಿ ನಿದ್ದೆ ಮಾಡಿದ್ರೆ, ಮೆಡಿಸಿನ್ ಎಲ್ಲ ರೆಗ್ಯುಲರಾಗಿ ತಗೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಫಾಸ್ಟಿಂಗ್ ಕಂಟ್ರೋಲಾಗಿರುತ್ತೆ. ಈಗ ಪೇಷಂಟು ಮೆಡಿಸಿನ್ ಕರೆಕ್ಟಾಗಿ ತಗೊಂಡಿರ್ತಾನೆ, ರಾತ್ರಿ 3 ಗಂಟೆ ಆದರೂ ನಿದ್ದೆ ಬರೋಲ್ಲ, ಅವನ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಅದರ ಎಫೆಕ್ಟಿವ್ ಬೆಳಗ್ಗೆ ಫಾಸ್ಟಿಂಗ್ ಮೇಲೆ ತಿರುಗಿ ಶುರು. ಅದನ್ನು 14 ಡೇಸ್ ತಗೊಂಡು ಅದ್ರ ಮೇಲೆ ನಾವು ಅದು ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಕರಿತೀವಿ, CGM. ಸರ್, ಎಲ್ಲರಿಗೂ ಅದು ಮಾಡಲೇಬೇಕಾ? ಈಗ ಇಟ್ ಇಸ್ ಕಾಸ್ಟ್ಲಿ. ಅದು ಇಟ್ ಈಸ್ ಕಾಸ್ಟ್ಲಿ. CGM ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ CGM ಮಾಡಬೇಕಾದ್ರೆ ಆ ಪೇಷಂಟ್ ಅಂದರೆ ಆಂಡ್ರಾಯ್ಡ್ ಫೋನ್. ಯಾಕೆಂದರೆ ಅದು ಆ CGMನ ಆಂಡ್ರಾಯ್ಡ್ ಫೋನಿಗೆ ಕನೆಕ್ಟ್ ಮಾಡಿದಾಗ CGM ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೋರಿಸ್ಬೇಕಂದ್ರೆ ಇಲ್ಲ ಪೇಷಂಟ್ ಹತ್ರ ಇರಬೇಕು, ಇಲ್ಲ ಪೇಷಂಟ್ ಮನೆಯವ್ರ ಹತ್ರ ಇರಬೇಕು. ಆ ಫೋನಿಗೆ ಕನೆಕ್ಟ್ ಮಾಡಿದಾಗ ಅವ್ರಿಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನು ತೋರಿಸುತ್ತೆ ಅದ್ರ ಮೇಲೆ ವಿಲ್ ಟ್ರೀಟ್ ಪೇಷಂಟ್. ಸೊ whoever is affordable will advise CGM. ಅಫೋರ್ಡಬಲ್ ಒಂದೇ ಅಲ್ಲ, ಹೂ ಈಸ್ ವಿಲ್ಲಿಂಗ್. ಯಾಕೆಂದರೆ ಆ ಪ್ಯಾಷನ್ ಅವ್ರಿಗೆ 14 ಡೇಸ್ ಹಾಕ್ದಾಗ ಅದು ಒಂದು ಯಾವುದೋ ಒಂದು ಫಾರಿನ್ ಮಾಡಿ ನನಗೆ ಏನು ಕೂತೈತೆ, ನಾನು ಹೊಟ್ಟೆ ಮೇಲೆ ಕೂತೈತೆ ಅಥವಾ ಎಲ್ಲೋ ಅವ್ರು ಯಾವ ಜಾಗ ಕೇಳ್ತಾರೆ ಆ ಜಾಗ ಫಿಕ್ಸ್ ಮಾಡಿರ್ತೀವಲ್ಲ, ಅದು ಅವ್ರಿಗೆ ಕಂಫರ್ಟಬಲ್ ಇರಬೇಕು. ಪೇಷಂಟ್ ಬಿಲ್ಲಿಂಗ್ ಇರಬೇಕು ಅಷ್ಟೇ. ಬಿಲ್ಲಿಂಗ್ ಇದ್ದರೆ CGM ಮಾಡೋದು. CGMು ಯೂಶಲಿ ಯಾರಿಗೆ ರಿಪೀಟೆಡ್ ಹೈಪೋಗ್ಲೈಸಿಮಿ ಆಗ್ತಾ ಇರುತ್ತೆ, ಯಾರಿಗೆ ಪ್ರೆಗ್ನೆಂಟ್ ಇರ್ತಾರೆ. ಈಗ ಪ್ರೆಗ್ನೆಂಟ್ ಇದ್ದು ಅವ್ರ ಶುಗರು ಜಾಸ್ತಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಆ ಪೇಷಂಟಿಗೆ, ಪೀಡಿಯಾಟ್ರಿಕ್ ಪೇಷಂಟಿಗೆ, ಎಸ್ಪೆಷಲಿ ಇನ್ ಟೈಪ್ 1 ಡಯಾಬಿಟಿಸ್ ಪೇಷಂಟಿಗೆ
ಎಸ್ಪೆಷಲಿ ಇನ್ ಟೈಪ್ 1 ಡಯಾಬಿಟಿಸ್ ಪೇಷಂಟ್ಗೆ ಅವ್ರಿಗೆ CGM ವರ್ಕ್ ಆಗುತ್ತೆ. ಯಾಕೆಂದರೆ ಟೈಪ್ 1 ಪೇಷಂಟು ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ಇನ್ಸುಲಿನ್. ಹಾಂ ಸರ್. ಟೈಪ್ 1 ಅಂತಂದ್ರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಆಗಿರೋದ್ರಿಂದ ಅವ್ರಿಗೆ CGM ಮಾಡಿದಾಗ ಅವ್ರಿಗೆ ರಿಪೀಟೆಡ್ ಹೈಪೋಗ್ಲೈಸಿಮಿಯಾ ಆಗ್ತಾ ಇರುತ್ತೆ. ರಿಪೀಟೆಡ್ ಹೈಪೋಗ್ಲೈಸಿಮಿಯಾ ಅವಾಯ್ಡ್ ಮಾಡೋಕ್ಕೆ, ಯಾಕೆಂದರೆ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈಗ ಇನ್ಸುಲಿನ್ ಡೋಸ್ ಜಾಸ್ತಿ ಮಾಡಿದ್ರೆ ಹೈಪೋಗ್ಲೈಸಿಮಿಯಾ ಆಗುತ್ತೆ, ಇನ್ಸುಲಿನ್ ಡೋಸ್ ಕಮ್ಮಿ ಮಾಡಿದ್ರೆ ಶುಗರ್ ಶೂಟಪ್ ಆಗುತ್ತೆ. ಅಂಥ ಪೇಷಂಟಲ್ಲಿ ಯಾವ ಟೈಮಲ್ಲಿ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಪ್ರತಿ ಸರಿನೂ ಪೇಷಂಟ್ಗೆ ಆ್ಯಕ್ಚುಲಿ ಕರೆಕ್ಟ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಹೆಂಗಂದರೆ ಫಾಸ್ಟಿಂಗಲ್ಲಿ ನೋಡಬೇಕು, PPBS ನೋಡಬೇಕು, ಬಿಫೋರ್ ಲಂಚ್ ನೋಡಬೇಕು, ಆಫ್ಟರ್ ಲಂಚ್ ನೋಡಬೇಕು, ಬಿಫೋರ್ ಡಿನ್ನರ್ ನೋಡಬೇಕು, ಆಫ್ಟರ್ ಡಿನ್ನರ್. ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 6 ಸಲ ಶುಗರ್ ಚೆಕ್ ಮಾಡಬೇಕಾಗುತ್ತೆ.